ಡೇ 10 ಆಫ್ 30 ಡೇಸ್ ಆ್ಯಡ್ ಚಾಲೆಂಜ್ ಆಲ್ರೆಡಿ 10 ಡೇಸ್ ಮುಗ್ದಿದೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದೆ. ಅಮ್ಮ ಪಾದಯಾತ್ರೆಗೆ ಹೋಗಿದ್ದಾರಲ್ಲ, ಅದಕ್ಕೆ 1 ವೀಕ್ ಬರೋವರೆಗೂ ಪೂಜೆ. 1 ಇಯರ್ ಆಗಿತ್ತು ಭಗವದ್ಗೀತೆ ಬುಕ್ ತೊಗೊಬಂದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ ಇಲ್ಲ ಅಲ್ವಾ, ಅದಕ್ಕೆ ಕ್ಯಾ ಬ್ರೀಸನ್ ಆಚೆ ಕರ್ಕೊಂಡು ಹೋಗಿದ್ದು ಬಂದು ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಪ್ರೋಟೀನ್ ಬಾರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿ ಪಲ್ಯಕ್ಕೆ ಅಂತ ಬೀಟ್ರೂಟ್ನ ತುರಿದು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಪನ್ನೀರ್ ಟೋಸ್ಟ್ ಕೂಡ. ಮತ್ತು ಈ ಕಡೆ ನಾನು ಬೀಟ್ರೂಟ್ ಪಲ್ಯ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನ ಊಟ ಇವತ್ತು ಈ ಥರ ಇತ್ತು. ಪ್ರೋಟೀನ್ಗೆ ನಾನು ಪನ್ನೀರ್ ತೊಗೊಂಡೆ. ಅದಾದಮೇಲೆ ಸ್ನ್ಯಾಕ್ಸ್ಗೆ ಅಂತೇಳಿ ಸ್ವೀಟ್ ಪೊಟ್ಯಾಟೊ ತಿಂದೆ. ಕಿಯಾ ಬ್ರೀಝಿಗೂ ಕೂಡ ಕೊಟ್ಟು ತಿಂದೆ, ಇಲ್ಲ ಅವ್ರು ನನ್ನ ಬಿಡಲ್ಲ. ಅದಾದ ನಂತರ ಜಿಮ್ಗೆ ಹೋಗೋಣ ಅಂತ ಹೇಳಿ ಜಿಮ್ ಕಡೆ ಬಂದು ವೆಯ್ಟ್ ಚೆಕ್ ಮಾಡಿದೆ. ಓಕೆ ಅಂತ ಹೇಳಿ ಇವತ್ತು ನನ್ನ ಲೆಗ್ ವರ್ಕೌಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಅವ್ನು ಯಾವನೋ ಒಬ್ಬ ಕೇಳಿದ್ದ, ಹಾರ್ಡ್ ವರ್ಕ್ ಅಂದರೆ ಏನು, ಉಣ್ಣೋದು ತಿನ್ನೋದು ಹೇಳೋದು ಅಷ್ಟೇನಾ, ಬೇರೆ ಏನು ಇಲ್ವಾ ಅಂತ. ಅಣ್ಣ, ಹಾರ್ಡ್ ವರ್ಕ್ ಅಂತ ಅಂದರೆ ಹೊಲದತ್ರ ಹೋಗಿ ನಾನು ಗದ್ದೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ. ಸದ್ಯಕ್ಕೆ ಹಾರ್ಡ್ ವರ್ಕ್ ಅಂತ ಅಂದರೆ ಜಿಮ್ಮಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡಿಕೊಂಡು ಪ್ರಾಪರ್ ಡಯಟ್ ಮಾಡಿಕೊಂಡು ಇರೋದೇನೆ ಹಾರ್ಡ್ ವರ್ಕ್. ಅರ್ಥ ಆಯ್ತಾ? ಅಯ್ಯೋ ಕರ್ಮ, ನಿಂಗೆ ಅದೂ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ಚಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ರು ಯಾಕೋ ಗೊತ್ತಿಲ್ಲ ನನಗೆ ಮಸಲ್ಸ್ ಗೇಯ್ನ್ ಆಗೋದೇ ಇಲ್ಲ, ಅದು ಲೋವರ್ ಬಾಡಿಲಿ. ಸೊ ವರ್ಕೌಟ್ ಮುಗಿಸಿ ಮನೆಗೆ ಬಂದು ಪ್ರೋಟೀನ್ ಕುಡಿದು ಈ ಒಂದು ಊಟನ ತಿಂತಾಯಿದ್ದೀನಿ. ಅವರೆಕಾಳು ಸೀಸನ್ ಬಂದರು ಅಂದರೆ ಮುಗೀತು, ಬರೀ ಅವರೆಕಾಳು. ಸೊ ಇದು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್.